ಕಟೌಟ್ 101 ಕಟೌಟ್ ಹಾಕಿದ್ದಾರೆ. ನಮ್ಮ ಹುಡುಗರು ಹೇಳಿದ್ರು. ನಿನ್ನೆ ವಿಡಿಯೋ ಕಾಲ್ ಮಾಡಿದ್ರು ಇಲ್ಲೇ ನೈಟ್. ಟೀ ಕೊಡಿ ಸರ್. ಹಾಯ್ ಫ್ರೆಂಡ್ಸ್, ನಾನಿವಾಗಿದ್ದೀನಿ ಬೃಂದಾವ ಥಿಯೇಟರ್ ಹತ್ರ. ನಿಮ್ಗೆ ಗೊತ್ತೇ ಇದೆ, ಇವತ್ತು ಮಾರ್ಕ್ ಸಿನಿಮಾ ರಿಲೀಸ್ ಆಗಿದೆ. ಮಾರ್ಕ್ ಸಿನಿಮಾ ನೋಡೋದಕ್ಕೆ ನಾನು ಇವತ್ತು ಈ ಥಿಯೇಟರ್ ಹತ್ರ ಬಂದಿದ್ದೀನಿ. ಈ ಥಿಯೇಟರ್ ಹತ್ರ ಅಕ್ಕಪಕ್ಕ ಇರೋ ಸುದೀಪ್ ಸರ್ ಅವರ ಅಭಿಮಾನಿಗಳು ಈ ಥಿಯೇಟರ್ ಅಲ್ಲಿ 101 ಕಟೌಟನ್ನ ನಿಲ್ಲಿಸಿದ್ದಾರೆ. ನನಗೂ ನೋಡಿ ತುಂಬಾ ಖುಷಿ ಆಯ್ತು. ಅದಕ್ಕೂ ಮುಂಚೆ ನಾನು ಹೆಚ್ಚಾಗಿ ಬೇರೆ ಹೀರೋಗಳಿಗೆ ಕಟೌಟ್ ಹಾಕಿರೋದನ್ನ ನಾನು ನೋಡಿಲ್ಲ, ಇದ್ರೂ ಇರ್ಬೋದು. ಆದ್ರೆ ಈ ಥಿಯೇಟರ್ ಅಲ್ಲಿ ಕಟೌಟ್ ಸುದೀಪ್ ಸರ್ ಅವರದು 100 ದಾಟಿದೆ. 101 ಕಟೌಟ್ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ರೆ, ಈ ಡಿಸೆಂಬರ್ ಲಕ್ಕಿ ಡಿಸೆಂಬರ್ ಅಂತ ಹೇಳ್ಬೋದು. ಯಾಕಂದ್ರೆ 3 ದೊಡ್ಡ ದೊಡ್ಡ ಸ್ಟಾರ್ ಗಳ ಸಿನಿಮಾ ರಿಲೀಸ್ ಆಗಿದೆ. ಡೆವಿಲ್ ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, 45 ಸಿನಿಮಾ ಆಗಿರ್ಬೋದು, ಎಲ್ಲ ಈ ಡಿಸೆಂಬರ್ ಅಲ್ಲಿ ರಿಲೀಸ್ ಆಗಿದೆ. ಯಾವ ತರ ಡೆವಿಲ್ ಸಿನಿಮಾ ಓಪನಿಂಗ್ ಪಡ್ಕೊಂಡಿತ್ತು, ಅದೇ ರೀತಿ ಮಾರ್ಕು ಹಾಗೂ 45 ಸಿನಿಮಾನು ಓಪನಿಂಗ್ ಪಡ್ಕೊಂಡಿದೆ. ನೆಕ್ಸ್ಟ್ ವಾರ ಶಿವಲೀಲಾ ಅನ್ನೋ ಒಂದು ಸಿನಿಮಾನು ಬರ್ತಾ ಇದೆ, ನಮ್ಮ ದಚ್ಚು ದಿವಾಕರ್ ಅವರು ನಟಿಸಿರುವ ಚಿತ್ರ. ಅದಕ್ಕೂ ಇದೇ ತರ ಪ್ರೋತ್ಸಾಹ ಕೊಡಿ ಅಂತ ನಾನು ಕೇಳ್ಕೊಡ್ತೀನಿ. ಈ ಮಾರ್ಕು ಹಾಗೆ 45 ಸಿನಿಮಾ ಒಂದೇ ದಿವಸ ರಿಲೀಸ್ ಆಗಿದೆ. ಶಿವಣ್ಣನ ಅಭಿಮಾನಿಗಳು ಈ ಸಿನಿಮಾನ ನೋಡಿ, ಸುದೀಪ್ ಸರ್ ಅಭಿಮಾನಿಗಳು 45 ಸಿನಿಮಾನ ನೋಡಿ ಅಂತ ನಾನು ಕೇಳ್ಕೊಡ್ತೀನಿ. ಯಾಕೆ ಅಂದ್ರೆ ಇದು ಯಾವುದೇ ರೀತಿಯಾದಂತಹ ಎಲೆಕ್ಷನ್ ಅಲ್ಲ, ಯಾರೋ ಒಬ್ರು ಗೆದ್ರು ಒಬ್ರು ಸೋತ್ರು ಅನ್ನೋದಕ್ಕೆ ಮನರಂಜನೆಗೆಗೋಸ್ಕರ ಅವರು ಮಾಡಿರೋದು ಸಿನಿಮಾನ. ಅದಕ್ಕೋಸ್ಕರ ನಮ್ಮ ಕನ್ನಡ ಸಿನಿಮಾನ ಗೆಲ್ಸಿ ಅಂತ ನಾನು ಕೇಳ್ಕೊಳ್ತೀನಿ. ಅದೇ ರೀತಿ ಇಲ್ಲಿ ಬಂದಿರೋನ ಮಾತಾಡ್ಸೋಣ. ನಿನ್ನೆಯಿಂದನೂ ಸೆಲೆಬ್ರೇಷನ್ ತುಂಬಾ ನಡೀತಾ ಇತ್ತಂತೆ, ಕೇಳೋಣ ಏನಂತಾರೆ, ಬನ್ನಿ. ನಮ್ಮ ಹೆಸರು ಗಗನ್ ಅಂತ ಬ್ರೋ. ಯಾವ್ರವ್ರು ನೀವು? ನಮ್ದು ಇದೇ ಲೋಕಲ್ ಬ್ರೋ. ಲೋಕಲ್ನಾ? ಹಾ. ಈ ಕಟೌಟ್ ಎಲ್ಲ ನೋಡ್ತಾ ಇದ್ದೀರಾ ಅಲ್ವಾ? ಹಾ ಬ್ರೋ. ಯಾವಾಗ್ಲಿಂದ ಈ ಕಟೌಟ್ ಅನ್ನ ಹಾಕೋದನ್ನ ಪ್ರಾರಂಭ ಮಾಡಿದ್ರು ಅಂತ? ಬ್ರೋ ನಾನ್ ನೋಡಿದ ಮಟ್ಟಿಗೆ ಒಂದ್ ವಾರದಿಂದ ಕಟೌಟ್ ನ ಹಾಕ್ತಾ ಇದೀವಿ ಬ್ರೋ. ಒಂದ್ ವಾರದಿಂದ ಸ್ಟಾರ್ಟ್ ಮಾಡಿದಾರೆ ಬ್ರೋ. ನಿನ್ನೆ ಸಾಯಂಕಾಲ 5 ಗಂಟೆಗೆ ಎಲ್ಲ ಮುಗೀತು ಬ್ರೋ. ಅಂದ್ರೆ ಅಂದ್ರೆ ಯಾವ ಏರಿಯಾದವ್ರು, ಅಂದ್ರೆ ಹುಡುಗರು ಇರ್ತಾರಲ್ವಾ, ಸಂಘದವ್ರ ಅಥವಾ ಮಾಮೂಲಿ ಯಾರು ಹಾಕ್ಸಿದ್ದು ಅಂತ? ಇಲ್ಲೇ ಜಯನಗರ ಟೀಮ್ ಒಂದ್ ಟೀಮ್ ಇದೆ ಇವ್ರದ್ದು. ಸುದೀಪ್ ಅವ್ರ ಕಡೆ ಅಂತ ಒಂದ್ ಟೀಮ್ ಇದೆ ಇವ್ರದ್ದು, ಜಯನಗರ ಬಾಯ್ಸ್ ಅಂತಂದು. ಅವರೇ ಅದೇ ಹುಡ್ರೆ ಎಲ್ಲ ಹಾಕ್ಸಿದ್ದು. ಸುದೀಪ್ ಸರ್ಗೆ ಗೊತ್ತಾ ಇದು ಕಟೌಟ್ ಹಾಕ್ಸಿರೋದು? ಹಾ, ನಿನ್ನೆ ವಿಡಿಯೋ ಕಾಲ್ ಮಾಡಿದ್ರು ಇಲ್ಲೇ ನೈಟ್. ನಿನ್ನೆ ವಿಡಿಯೋ ಕಾಲ್ ಮಾಡಿ ಡಿಜೆ ಎಲ್ಲ ಇತ್ತು. ನಿನ್ನೆ ಸಖತ್ ಸೆಲೆಬ್ರೇಷನ್ ಆಯ್ತು ನೈಟ್. ಯಾವ ತರ ಇತ್ತು? 9 ಗಂಟೆ ಮಟ್ಟ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. 9 ಗಂಟೆ ಮಟ್ಟ ಸೆಲೆಬ್ರೇಷನ್ ಮಸ್ತಾಗಿ ಆಯ್ತು. ಬೆಳಿಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಯ್ತು ಇಲ್ಲಿ ಅಂತ? ಬೆಳಗ್ಗೆ ಅಲ್ಲ, ಸಾಯಂಕಾಲ 5 ಗಂಟೆದಿಂದ ಸ್ಟಾರ್ಟ್ ಆಗಿತ್ತು. ಬೆಳಗ್ಗೆ 6 ಗಂಟೆದಿಂದ ಸಿನಿಮಾ ಸ್ಟಾರ್ಟ್ ಆಯ್ತು. ನಿನ್ನೆ ಹಾ, ಚೆನ್ನಾಗಿತ್ತಾ? ಸೈಕ್ ಐತೆ ಪಿಕ್ಚರ್, ಮಾತ್ರ ಮಸ್ತಾಗೈತೆ. ಅಂದ್ರೆ ಮ್ಯಾಕ್ಸ್ ತರ ಇದೆ, ಯಾವ ತರ ಇದೆ ಅಂತ? ಆ ಮ್ಯಾಕ್ಸ್ ಪಿಕ್ಚರ್ ತರನೇ ಇದೆ, ಆದ್ರೆ ಇದರಲ್ಲಿ ಒಂದ್ ಸ್ವಲ್ಪ ಮಕ್ಕಳು ಕಾಪಾಡೋದು, ಫೈಟಿಂಗು, ಅವ್ನ್ ಕದರ್ ಎಲ್ಲ ಸೈಕ್ ಐತೆ. ಎಷ್ಟು ಹಾಡುಗಳಿದೆ? ಹಾಡುಗಳು ಎಷ್ಟಿದೆ? 4 ಹಾಡುಗಳಿವೆ. ಹಾ, 4 ಹಾಡಿದೆ. ಫೈಟ್ ಸುಮಾರಿವೆ. ತುಂಬಾ ಚೆನ್ನಾಗಿದೆ ಒಟ್ನಲ್ಲಿ ಸಿನಿಮಾ. ಓಕೆ, ಏನಂತ ಹೇಳಕ್ ಇಷ್ಟಪಡ್ತೀರಾ ಸುದೀಪ್ ಸರ್ ನಮ್ಮ ಬಾಸ್ ಮಾತ್ರ ಯಾವಾಗಿದ್ರು ಸಾಯ ತನಕ ಭಾಷೆ ಅವರು. ಡೈಲಾಗ್ ಹೇಳ್ತೀರಾ? ಡೈಲಾಗ್ ಹೇಳ್ತೀರಾ ಅಥವಾ ಡೈಲಾಗ್ ಹೇಳ್ತೀರಾ? ನೀವೇನ್ ಹೇಳಿದ್ರೆ ಅದ್ ಹೇಳ್ತೀನಿ. ಡೈಲಾಗ್ ಹೇಳಿ. ಡೈಲಾಗ್ ಹೇಳ. ಗುಂಡಾಗಿರಿ ಮಾಡೋ ಮುಂದೆ ಗಾಂಧಿಗಿರಿ ಕೆಲ್ಸಕ್ ಬರಲ್ಲ, ಏನಿದ್ರು ಬಚ್ಚನ್ಗಿರಿನೇ ತೋರ್ಸ್ಬೇಕು. ಸರ್ ನಿಮ್ಮ ಹೆಸರು? ಸಂದೀಪ್ ಅಂತ ಸರ್. ಯಾವ್ರವ್ರು? ಗುಲ್ಬರ್ಗ ಬಂದು ನಾವು ಇರೋದು ಬಂದು ಇಲ್ಲೇ ಬೇಗೂರಲ್ಲಿ. ಏನ್ ಅನಿಸ್ತದೆ ಈ ಕಟೌಟ್ ಎಲ್ಲ ನೋಡಿ? ಕಟೌಟ್ ನೋಡಿ ತುಂಬಾ ಖುಷಿ ಆಯ್ತದೆ. ಭಾಷಣ ಈ ರೀತಿ ನೋಡಕ್ಕೆ ಆಫ್ಟರ್ ಲಾಂಗ್ ಟೈಮು. ಹೋಗೋಣ ಅಂದ್ರೆ ಟಿಕೆಟ್ ಸಿಗ್ಲಿಲ್ಲ. ಫಸ್ಟ್ ಹೋಗೋಣ ಅಂದ್ರೆ ಟಿಕೆಟ್ ಸಿಗ್ತಲ್ಲ. ಹೋಗ್ಬೇಕು, ಇವತ್ತು ಸಾಯಂಕಾಲ ಹೋಗ್ಬೇಕು. ನಿಮ್ಗೆ ಯಾರು ಹೇಳಿದ್ರು ಇದು ಇಲ್ಲಿ ಕಟೌಟ್ 101 ಕಟೌಟ್ ಹಾಕಿದ್ದಾರೆ? ನಮ್ಮ ಹುಡುಗರು ಹೇಳಿದ್ದು. ಇಲ್ಲೇ ಇರೋದಲ್ಲ ನಾನು, ಸೊ ಹಂಗಾಗಿ ನೋಡೋಣ ಅಂತಾನೆ ಬಂದಿದ್ದು. ಎಲ್ಲೂ ಹಾಕ್ಸಿಲ್ಲ, ಯಾರಿಗೂ ನನಗೂ ಗೊತ್ತಿಲ್ಲ. ಎಲ್ಲಿ ಹಾಕ್ಸಿಲ್ಲ, ಫಿಲಂ ಇಂಡಸ್ಟ್ರಿ ಮೋಸ್ಟ್ಲಿ ಯಾರ್ದು ಆಗಿಲ್ಲ. ಇದೇ ಫಸ್ಟ್ ಟೈಮ್ 101 ಕಟೌಟ್ ಹಾಕ್ಸಿರೋದು, ಇದೇ ಫಸ್ಟ್ ಟೈಮ್. ಜಯನಗರ ಹುಡುಗರು ತುಂಬಾ ಧನ್ಯವಾದಗಳು. ರೆಡಿ ಮಾಡಿರೋ ಜಯನಗರ ಹುಡುಗರನ್ನೇ. ನನಗೂ ತುಂಬಾ ಖುಷಿ ಆಯ್ತು ನೋಡಿ, ನಾನು ನೋಡಿರಲಿಲ್ಲ. ನಾನು ಅದಕ್ಕೆ ನೋಡೋಕೋಸ್ಕರನೇ ಬಂದಿರೋದು ಇವಾಗ. ಅದಕ್ಕೋಸ್ಕರ ಏನ್ ಅನಿಸ್ತು ನೋಡೋರೆಲ್ಲ? ತುಂಬಾ ಖುಷಿ ಆಯ್ತಿದೆ ಬ್ರೋ. ನಿಜವಾಗ್ಲೂ 2 ಮೂವಿ ಒಂದೇ ಸರಿ ಬಂದಿದೆ, ಮಾರ್ಕ್ ಮತ್ತೆ 45. 2 ನೋಡಿ. ಫ್ಯಾನ್ಸ್ ವಾರ್ ಅಂತೂ ಮಾಡಕ್ಕೆ ಹೋಗ್ಬೇಡಿ. ಅದೇ ನಾನು ಅದನ್ನ ಹೇಳಿದೆ ಫಸ್ಟ್. ಯಾಕಂದ್ರೆ ಯಾರು ಟ್ರೋಲ್ ಮಾಡಕ್ ಹೋಗ್ಬೇಡಿ. ದಚ್ಚು ಕಿಚ್ಚ ಇಬ್ರು ಒಂದೇನೆ. ಅದನ್ನ ಆಮೇಲೆ 45 ಶಿವಣ್ಣ ಅವ್ರದ್ದು 45 ನೋಡಿ. 2 ಮೂವಿನ ಹಾರೈಸೋಣ. 45 ನೋಡಿ. ನಾನೇನ್ ಹೇಳ್ತೀನಿ ಅಂದ್ರೆ, ಇದು ಎಲೆಕ್ಷನ್ ಅಲ್ಲ. ಒಬ್ರು ಗೆದ್ದಿದ್ದಾರೆ, ಒಬ್ರು ಸೋತಿದ್ದಾರೆ. ಅವರು ಮನರಂಜನೆಗೋಸ್ಕರ ಸಿನಿಮಾ ಮಾಡಿದ್ರು. ಮನರಂಜನೆಗೆ ಅಂದ್ರೆ ಅದನ್ನ ಬೆಳಗ್ಗೆ ನೋಡ್ಬೋದು, ಇದನ್ನ ಸಂಜೆ ನೋಡ್ಬೋದು ಅಲ್ವಾ? ಅದಕ್ಕೆ 2 ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ನಾನು ಅನ್ಕೊಂಡಿದ್ದೀನಿ. 2 ಮೂವಿ ಸಪೋರ್ಟ್ ಮಾಡಿ ಎಲ್ಲಾರು. ಯಾರು ಕಿತ್ತಾಳಕ್ ಹೋಗ್ಬೇಡಿ. ಬಾಸು ಆಲ್ರೆಡಿ ವಿಡಿಯೋ ಕಾಲಲ್ಲಿ ಮಾತಾಡಿದೆ ಎಲ್ಲ ಫ್ಯಾನ್ಸ್ ಜೊತೆಗೇನೆ.
ಕಿತ್ತಾಡಕ್ ಹೋಗ್ಬೇಡಿ, ಎಲ್ಲಾರು ಸಮಾಧಾನದಿಂದ ಮೂವಿ ನೋಡಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಎಲ್ಲಾರ ಜೊತೆ ವಿಡಿಯೋ ಕಾಲ್ ಮಾತಾಡಿದ್ದಾರೆ. ಎಲ್ಲ ಕ್ರೇಜ್ ನೋಡ್ಬಿಟ್ಟು ಅವರು ತುಂಬಾ ಖುಷಿಯಾಗಿದ್ದಾರೆ. ಎಲ್ಲರೂ ಯಾರು ಕಿತ್ತಾಡಕ್ ಹೋಗ್ಬೇಡಿ ಅಷ್ಟೇನೆ, ಎಲ್ಲರೂ ನಿಜ ಸಮಾಧಾನ ರೀತಿಯಿಂದ ಮೂವಿ ನೋಡ್ಕೊಂಡು ಎಲ್ಲರೂ ಹಾರೈಸಿ ಅಷ್ಟೇನೆ. ಸುದೀಪ್ ಅಣ್ಣನ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ? ಸುದೀಪ್ ಅಭಿಮಾನಿಗಳಿಗೆ ಏನ್ ಹೇಳಕ್ಕಂತ ಗೊತ್ತಾಯ್ತಲ್ಲ. ಮೂವಿ 100 ಜನ ಪಕ್ಕ ಅಣ್ಣ. ಥ್ಯಾಂಕ್ಸ್. ಬ್ಲಾಕ್ ಬಸ್ಟರ್ ಮೂವಿ ಇದು. ನೋಡಿದ್ರಲ್ಲ ಫ್ರೆಂಡ್, ಬೃಂದ ಥಿಯೇಟರ್ನ ಯಾವ ತರ ಅಲಂಕಾರ ಮಾಡಿದ್ದಾರೆ, ಯಾವ ತರ ಸುದೀಪ್ ಸರ್ ಅವರ ಕಟೌಟ್ ಗಳನ್ನ ನಿಲ್ಲಿಸಿದ್ದಾರೆ ಅಂತ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್.